ರಾಜ್ಯದಲ್ಲಿ ಭ್ರಷ್ಟಾಚಾರ ಆರೋಪ ತಾಂಡವಾಡ್ತಿದೆ. ಕೈ ಸರ್ಕಾರದ ವಿರುದ್ಧ ಜನರು ಗುಡುಗಿದ್ದಾರೆ ಎಂದು ಅಧಿವೇಶನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ನಮ್ಮ ಸರ್ಕಾರದ ಮೇಲೆ ಕೇವಲ 40% ಆರೋಪ ಇತ್ತು, ಆದರೆ ಕಾಂಗ್ರೆಸ್ ಮೇಲೆ 80% ಆರೋಪ ಇದೆ ಎಂದು ಮಾತನಾಡಿದ್ದಾರೆ. ಅವರು ಬರೆದಿರೋದು ಕೆಲವು ಮಾತ್ರ ಪೂರ್ತಿ ಓದಿದ್ರೆ ಅರ್ಧ ಗಂಟೆ ಆಗುತ್ತೆ. ಸುಮ್ಮನೆ ಎರಡೆರಡು ಲೈನ್ ಓದ್ತೀನಿ ಅಷ್ಟೇ. ನಮ್ಮ ಸುರೇಶ್ ಫ್ರೆಂಡ್ದು ಸುರೇಶ್ದು ಆಯ್ತಾ ಇದ್ರಲ್ಲಿ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷರು ಜಗನ್ನಾಥ್, ಕೃಷ್ಣಾರೆಡ್ಡಿ ಕಾರ್ಯಾಧ್ಯಕ್ಷರು ಅವರು ಬರೆದಿದ್ದಾರೆ. ಬೇರೆ ಯಾವುದೇ ಇಲಾಖೆಯ ಜ್ಯೇಷ್ಠತೆ ಪಾಲಿಸುತ್ತಿಲ್ವ? ನಗರಾಭಿವೃದ್ಧಿ ಇಲಾಖೆ ಸುರೇಶಣ್ಣ, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಇಲಾಖೆಯ ಚಟುವಟಿಕೆಗಳನ್ನು ಅವರ ಖಾಸಗಿ ಕಚೇರಿಯಲ್ಲಿ ನಡೆಸುತ್ತಿದ್ದಾರೆ. ಅಫಿಷಿಯಲ್ ಲೆಟರ್ ಇದು, ಅಫಿಷಿಯಲ್. ಇದು ತಮ್ಮ ಗಮನಕ್ಕೆ ಬಾರದೆ ಟೆಂಡರ್ ಅನುಮೋದನೆ ಹಾಗೂ ಹಣ ಬಿಡುಗಡೆಯ ವ್ಯವಸ್ಥೆಗೆ ಇಂದಿನ ಸರ್ಕಾರಕ್ಕಿಂತ ಅಸ್ತವ್ಯಸ್ತವಾಗಿದೆ ಎಂದು ತಿಳಿಸಲು ಸಂಘವು ವಿಷಾದ ವ್ಯಕ್ತ ಮಾಡ್ತದೆ. ಹಣ ಬಿಡುಗಡೆ ಹಾಗೂ ಇತರ ಸಮಸ್ಯೆಗಳನ್ನು ನಾವು ಗೌರವಾನ್ವಿತ ರಾಜ್ಯಪಾಲರು, ಗೌರವಾನ್ವಿತ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಭಾರತ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ತಿಳಿಸಲು ಸಭೆ ಒಕ್ಕರಿನಿಂದ ತೀರ್ಮಾನ ಮಾಡಲಾಗಿದೆ. ಅವರು ಅಂದ್ರೆ ಎಲ್ಲಿಗೆ ಮುಟ್ಕಂತು ನಿಮ್ದು? ರಾಹುಲ್ ಗಾಂಧಿವರೆಗೂ ಹೊರಟೋಯ್ತು. ರಾಹುಲ್ ಗಾಂಧಿವರೆಗೂ ಕಮಿಷನ್ ಕಂಪ್ಲೇಂಟ್ ಹೋಯ್ತು. ನಮ್ಮದು ಬಿಡಿ 40% ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರವರೆಗೂ ಹೋಗಿತ್ತು ಅಷ್ಟೇ ನಮ್ದು. ನಿಮ್ದು ಎಲ್ಲಿವರೆಗೂ ಹೊರಟು? ರಾಹುಲ್ ಗಾಂಧಿವರೆಗೂ ಹೊರಟೋಯ್ತು ಕಮಿಷನ್. ಇನ್ನು ಬಿ ಎಸ್ ಸುರೇಶ್ ಅವರು ನಗರಾಭಿವೃದ್ಧಿ ಯೋಜನೆ, ನಮ್ಮ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಇಲಾಖೆಯ ಚಟುವಟಿಕೆಯನ್ನು ಅವರ ಖಾಸಗಿ ಕಚೇರಿಯಲ್ಲಿ ನಡೆಸುತ್ತಾರೆ. ಇದು ತಮ್ಮ ಗಮನಕ್ಕೆ ಬಾರದೆ ಟೆಂಡರ್ ಅನುಮೋದನೆ ಹಾಗೂ ಹಣ ಬಿಡುಗಡೆ ವ್ಯವಸ್ಥೆ ಎಲ್ಲನೂ ಕೂಡ ಮನೆಗಳಲ್ಲಿ ನಡೆಯುತ್ತೆ. ಅವ್ರ ಹೆಸರು ಹೇಳಿದಾರೆ, ನಾನು ಹೇಳಲ್ಲ. ರಾಜಾಜಿನಗರ, RT ನಗರ ಎಲ್ಲ ಅಫಿಷಿಯಲ್ ಆಗಿ ಕೊಟ್ಟಿರೋದು. ಇದೇನು ಮುಚ್ಚುಮರೆ ಏನಿಲ್ಲ ಇದರಲ್ಲಿ. ಈ ಕಾಪಿನ ಆಗ್ಲೇ ಲೋಕಾಯುಕ್ತಕ್ಕೆ ಎಲ್ಲ ಕಡೆನೂ ಹೋಗ್ತಿದೆ. ಅಫಿಷಿಯಲ್ ಲೆಟರ್ನ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ಹೊರ ರಾಜ್ಯದ ಬಲಾಢ್ಯ ಗುತ್ತಿಗೆದಾರರು ಪಾರದರ್ಶಕ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿಕೊಂಡು ಮಂತ್ರಿಮಂಡಲದ ಅನುಮೋದನೆ ಪಡೆದು ಪ್ಯಾಕೇಜುಗಳು, ಟೆಂಡರ್ಗಳನ್ನು ಪಡೆಯುತ್ತಿದ್ದಾರೆ. ಇದರಿಂದ ಕರ್ನಾಟಕ ರಾಜ್ಯದ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ ಅನಾನುಕೂಲವಾಗುತ್ತದೆ ಎಂದು ತಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಅಂದ್ರೆ ಎಲ್ಲ ಆಂಧ್ರದವರು ಪ್ಯಾಕೇಜ್ ಮಾಡ್ತಾರೆ, 400 ಕೋಟಿ 200 ಕೋಟಿ ಹಂಗೆಲ್ಲ. ಆ ಥರ ಪ್ಯಾಕೇಜ್ ಏನ ಮಾಡಿದ್ರೆ ಇಲ್ಲಿ ಕನ್ನಡಿಗರಿಗೆ ಯಾರಿಗೂ ಸಿಗೋದೇ ಇಲ್ಲ. ನೀವು ಅಲ್ಲೇ ಪ್ಯಾಕೇಜ್ ಮಾಡಿ ಎಲ್ಲ ಆಂಧ್ರದವ್ರಿಗೆ ಕೊಟ್ರೆ ನಮಗೆ ಅನ್ಯಾಯ ಆಗುತ್ತೆ ಅಂತ ಡೈರೆಕ್ಟ್ ಆಗಿ ಇಲಾಖೆ ಮೇಲೆ ಆಪಾದನೆ ಮಾಡಿದ್ದಾರೆ. ಹಳೆಯ ಬಿಲ್ಲುಗಳು ಹಣ ಬಿಡುಗಡೆ ಸಮಯದಲ್ಲಿ ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್